ಸಚಿವ ಜಮೀರ್ ಅವರನ್ನು ಮುಟ್ಟೋದು ಅಂದರೆ ತಮಾಷೆ ವಿಷಯನಾ? ಇಫ್ ಇನ್ ಕೇಸ್ ಅವರನ್ನು ಮುಟ್ಟಿದ್ರೆ ಕಾಂಗ್ರೆಸ್ ನಾಶ ಆಗೋದು ಖಂಡಿತ. ಕಾಂಗ್ರೆಸ್ ಶವಯಾತ್ರೆ ಹೋಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಶವಯಾತ್ರೆ ಮಾಡಬೇಕಾಗುತ್ತೆ, ಹುಷಾರಾಗಿರಿ. ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ಮುಸ್ಲಿಮರು ಸಚಿವ ಜಮೀರ್ ಅಹಮದ್ ಅವರ ತಂಟೆಗೆ ಏನಾದರೂ ಬಂದರೆ, ಅವರ ಸ್ಥಾನದ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಏನಾದರೂ ಬಂದರೆ ಹುಷಾರಾಗಿರಿ, ಕಾಂಗ್ರೆಸ್ ನಾಶ ಆಗೋದು ಪಕ್ಕ. ಕರ್ನಾಟಕ ಮುಸ್ಲಿಂ ಯೂನಿಟ್ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ವಾರ್ನನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಅಶ್ವವೇಗ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ಮುಸ್ಲಿಮರು ಒಂದು ಕಡೆ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅನಿವಾರ್ಯ ಇದೆ. ಆದರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅನಿವಾರ್ಯವಲ್ಲ. ನಾವು ಬೇರೆ ಬೇರೆ ಪಾರ್ಟಿಗಳನ್ನು, ಬೇರೆ ಪಕ್ಷಕ್ಕೆ ಹೋಗ್ಬೋದು, ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಸ್ಲಿಮರನ್ನು ನಂಬಿಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅನಿವಾರ್ಯ ಆಗಿದ್ದಾರೆ. ಆದರೆ ಮುಸ್ಲಿಮರಿಗೆ ಮಾತ್ರ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅಂತೇಳಿ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕ ಮುಸ್ಲಿಂ ಯೂನಿಟ್ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಅವರು ವಾರ್ನನ್ನು ಮಾಡಿದ್ದಾರೆ. ಸಚಿವ ಜಮೀರ್ ಅವರನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡಬೇಡಿ. ಈಗಾಗಲೇ ಜಬ್ಬಾರ್ ಆಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಒಬ್ಬರನ್ನ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇನ್ನೊಬ್ಬರನ್ನ ತೆಗೆದುಹಾಕಿದ್ದಾರೆ. ಸೊ ಹೀಗಿರಬೇಕಾದ್ರೆ ಅದೇ ಆರೋಪಗಳನ್ನು ಇಟ್ಟುಕೊಂಡು ಸಚಿವ ಜಮೀರ್ ಅವರ ಮೇಲೂ ಸಹಿತ ಆರೋಪಗಳನ್ನು ಮಾಡಿ ಅವರ ಸ್ಥಾನದ ಮೇಲೆ ಏನಾದರೂ ಕಣ್ಣಾಕಿದ್ರೆ ಹುಷಾರಾಗಿರಿ. ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಅಂದರೆ ಇವು ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅನಿವಾರ್ಯ, ಆದರೆ ಮುಸ್ಲಿಮರಿಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನಿವಾರ್ಯವಲ್ಲ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಒಂದು ವಾರ್ನನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ಮುಸ್ಲಿಂ ಯೂನಿಟ್ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಅವರು ವಾರ್ನನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ದಾವಣಗೆರೆ ದಂಗಲ್ಲ ವಿಷಯಕ್ಕೆ ನಾವು ಬರೋದಾದರೆ, ಈಗಾಗಲೇ ಜಬ್ಬಾರ್ ಆಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಅವರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತವೆ. ಅದಾದ ನಂತರ ಜಬ್ಬಾರ್ ಅವರು ರಿಸೈನ್ ಮಾಡ್ತಾರೆ, ನಸೀರ್ ಅವರನ್ನು ತೆಗೆದುಹಾಕಲಾಗುತ್ತೆ. ಸೊ ಈ ಒಂದು ಕಾರಣಗಳಿಂದ ಸಾಕಷ್ಟು ಆರೋಪಗಳು ಕೂಡ ಇಲ್ಲಿ ಕೇಳಿಬರುತ್ತೆ. ಸೊ ಅದೇ ರೀತಿಯಾಗಿ ಸಚಿವ ಜಮೀರ್ ಅವರ ಮೇಲೂ ಸಹಿತ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿರುತ್ತೆ. ಈಗಾಗಲೇ ನಿನ್ನೆ ದಿನ CM ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ ಅವರನ್ನು ತಮ್ಮ ಕಾವೇರಿ ನಿವಾಸಕ್ಕೆ, ಅಂದರೆ ಅವರ ಮನೆಗೆ ಕರ್ಕೊಂಡು ಒಂದಿಷ್ಟು ಮಾತುಕತೆಯನ್ನು ಸಹಿತ ಮಾಡ್ತಾರೆ. ಒಂದು ಕಡೆ ಹೈಕಮಾಂಡ್ ಅವರು ಇಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅವರು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಸಹಿತ ಜಮೀರ್ ಅಹಮದ್ ಅವರಿಗೆ ಒಂದು ಸ್ಪಷ್ಟನೆ ನೀಡಿ, ವಿವರಣೆ ಮಾಡಿ ನೀವು ಹೈಕಮಾಂಡ್ ಹತ್ರ ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಸಹಿತ ಹೇಳ್ತಾ ಇದ್ದಾರೆ. ಸೊ ಈಗಿರಬೇಕಾದ್ರೆ CM ಆಪ್ತರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕರ್ನಾಟಕ ಮುಸ್ಲಿಂ ಯೂನಿಟ್ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಇಲ್ಲಿ ವಾರ್ನನ್ನು ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅವರ ತಂಟೆಗೆ ಏನಾದರೂ ಬಂದರೆ ಹುಷಾರಾಗಿರಿ, ಕಾಂಗ್ರೆಸ್ ನಾಶವಾಗುತ್ತೆ. ಕಾಂಗ್ರೆಸ್ ನಾಶವಾಗೋದಂತೂ ಖಂಡಿತ. ಈಗಾಗಲೇ ಕಾಂಗ್ರೆಸ್ ಶವಯಾತ್ರೆ ಮಾಡಬೇಕಾಗುತ್ತೆ ನೋಡಿ, ಹುಷಾರಾಗಿರಿ ಅಂತೇಳಿ ಎಚ್ಚರಿಕೆ ಒಂದನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಇಲ್ಲಿ ಮುಸ್ಲಿಮರು ತಿರುಗಿ ಬೀಳ್ತಾ ಇದ್ದಾರೆ. ಮುಖ್ಯವಾಗಿ ಜಮೀರ್ ಅಹಮದ್ ಅವರ ಸ್ಥಾನದ ಮೇಲೆ ನೀವೇನಾದರೂ ಕಣ್ಣಿಟ್ಟು ಅವರನ್ನು ಏನಾದರೂ ತೆಗೆದುಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದೀರಿ ಅನ್ನುವಂತಹ ನಿಟ್ಟಲ್ಲಿ ಆರೋಪಗಳು ಕೂಡ ಇಲ್ಲಿ ಕೇಳಿಬಂದಿದೆ. ಸೊ ಹೀಗಿರಬೇಕಾದ್ರೆ ಈಗಾಗಲೇ ಜಬ್ಬಾರ್ ಅವರನ್ನು ಕೂಡ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಅದಾದಮೇಲೆ ನಸೀರ್ ಅವರನ್ನು ತೆಗೆದುಹಾಕ್ತಾರೆ. ಸೊ CM ಸಿದ್ದರಾಮಯ್ಯನವರ ಆಪ್ತರನ್ನೇ ಗುರಿಯಾಗಿಸ್ಕೊಂಡು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಸಂಚನ ರೂಪಿಸ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಈಗ ಸಚಿವ ಜಮೀರ್ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಹಾಗಂತ ಸಚಿವ ಜಮೀರ್ ಅವರ ಸ್ಥಾನದ ಮೇಲೆ ಕಣ್ಣನ್ನು ಹಾಕೋದಕ್ಕೆ ಹೋದರೆ ಹುಷಾರಾಗಿರಿ, ಇವತ್ತು ಕಾಂಗ್ರೆಸ್ ನಾಶ ಆಗೋದಂತೂ ಖಂಡಿತ ಆಗುತ್ತೆ. ಕಾಂಗ್ರೆಸ್ ಅವರಿಗೆ ಮುಸ್ಲಿಮರ ಅನಿವಾರ್ಯತೆ ಇದೆ, ಆದರೆ ಮುಸ್ಲಿಮರಿಗೆ ಕಾಂಗ್ರೆಸ್ನ ಅನಿವಾರ್ಯ ಇಲ್ಲ. ಜಮೀರ್ ಖಾನ್ ಮುಸ್ಲಿಂ ಸಮುದಾಯದ ಸುಪ್ರೀಂ ಲೀಡರ್ ಅವರು. ತಾಕತ್ತಿದ್ರೆ ಜಮೀರ್ ಮಂತ್ರಿ ಸ್ಥಾನಕ್ಕೆ ಟಚ್ ಮಾಡಿ ನೋಡಿ, ಆವಾಗ ನಿಮಗೆ ಪರಿಣಾಮ ಗೊತ್ತಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಧಾಕೃಷ್ಣಗೆ ಮುಸ್ಲಿಮರ ಮತ ಬೇಡವಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ, ಎಚ್ಚರವಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಒಂದನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ಮುಸ್ಲಿಂ ಯೂನಿಟ್ ಜಬ್ಬಾರ್ ಕಲಬುರ್ಗಿ ಓಪನ್ ಆಗಿ ಸವಾಲನ್ನು ಹಾಕಿದ್ದಾರೆ. 2028 ಚುನಾವಣೆ ಹೇಗಿದ್ರೂ ಇದೆ,
ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನಾವು ತಕ್ಕ ಒಂದು ಪಾಠವನ್ನು ಕಲಿಸ್ತೇವೆ. ಬಾಗಲಕೋಟೆಯಲ್ಲಿ ಅಶ್ವವೇಗ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕುರ್ಚಿ ಕಾಳಗದಲ್ಲಿ ಮುಸ್ಲಿಮರನ್ನ ಮಧ್ಯೆ ಎಳೆತಂದು ಕಾಂಗ್ರೆಸ್ ತನ್ನ ಶವಯಾತ್ರೆಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಎನ್ನುವಂತ ಒಂದು ನೋವು ಇವತ್ತು ಈ ರಾಜ್ಯದ ಮುಸ್ಲಿಮರಿಗೆ ಕಾಡ್ತಾ ಇದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಈ ಸಮರ ಎಲ್ಲಿ ಹೋಗಿ ಹತ್ತದ ಅನ್ನುವಂಥದ್ದು ಗೊತ್ತಿಲ್ಲ. ರಾಜಕಾರಣದಲ್ಲಿ ಜಮೀರ್ ಈ ರಾಜ್ಯದ ಮುಸ್ಲಿಮರ ನಾಯಕ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಇವತ್ತು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಕ್ಷೇತ್ರವೇ ಇಲ್ಲದಂತ ಸಲೀಂ ಆಗಿರ್ಬೋದು, ಇವರು ಮುಸ್ಲಿಮರಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಈ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಅನಿವಾರ್ಯತೆ ಇದೆ, ಆದರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದ ಅನಿವಾರ್ಯತೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕುರ್ಚಿ ಕಾಳಗದಲ್ಲಿ ಮುಸ್ಲಿಮರನ್ನ ಮಧ್ಯೆ ಎಳೆತಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರ ಚಿರಂಜೀವಿ ಗೆಲ್ಲಲಿಕ್ಕೂ ಮುಸಲ್ಮಾನರ ಮತಗಳು ಬೇಕು, ಅವರ ಅಳಿಯ ರಾಧಾಕೃಷ್ಣ MP ಆಗಬೇಕಂದ್ರೂ ಮುಸಲ್ಮಾನರ ಮತಗಳು ಬೇಕು. ಇದನ್ನ ಮಾನ್ಯ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಮುಸ್ಲಿಮರ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಡಿದೆ ಹೋದರೆ ನಾಳೆ ಮುಸ್ಲಿಮರ ಮತಗಳು ಕಾಂಗ್ರೆಸ್ಸಿಗೆ ಬೇಡ ಅನ್ನುವಂಥ ಸಂದೇಶವನ್ನ ಸ್ಪಷ್ಟವಾಗಿ ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ಹೇಳಿ ಒಂದು ಭಾವಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ತಕ್ಷಣವೇ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಮತಗಳು ಬೇಕು ಅನ್ನೋದಾದ್ರೆ ಎಲ್ಲ ಪ್ರಕ್ರಿಯೆಯನ್ನ ತಕ್ಷಣ